ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಕಥೆಯನ್ನು ಮುಂದುವರಿಸ್ತಾ ತಿಮ್ಮಮೇಶ್ರು ಸೋದರಳಿಯನ್ನು ಕಾಣೋದಕ್ಕೆ ಏಕೆ ಬಂದರು ಅಂತ ಹೇಳ್ತಾರೆ ಕೇಳಿ. ಮೊನ್ನೆ ರಾತ್ರಿ ಕನಸಿನಲ್ಲಿ ನಿನ್ನ ಕಂಡೆ ನೇತಕೋ, ಕಣ್ಣು ತುಂಬ ಕಾಣುವ ಆಸೆ ತಡೆಯಲಾರದಾಯಿತು. ಮೊನ್ನೆ ರಾತ್ರಿ ನಿನ್ನನ್ನು ಕನಸಿನಲ್ಲಿ ಕಂಡಪ್ಪ, ಯಾಕೋ ತುಂಬ ನಿನ್ನನ್ನು ನೋಡೋ ಆಸೆ ಆಯಿತು, ಹಾಗೆ ಬಂದೆ ಅಂತ. ಎಷ್ಟು ಆಪ್ಯಾಯಮಾನವಾದಂತಹ ಒಂದು ಪ್ರೀತಿ ಇವರಿಬ್ಬರ ಮಧ್ಯೆ ಇತ್ತು ಅಂತ ಗೊತ್ತಾಗತ್ತೆ. ಇಲ್ಲಿ ಮಾವನಿಗೆ ಅಳಿಯನನ್ನು ನೋಡೋ ಆಸೆ, ಹಾಗಾಗಿ ನೆನ್ನೆ ರಜವ ಪಡೆದು ನಡೆದು ಬಂದೆ ನಿಂದು ರವಿದಿನ. ನಡ್ಕೊಂಡೇ ಬಂದ್ಬಿಟ್ಟಿರ್ತಾರೆ. ಇವತ್ತು ರವಿದಿನ ಅಂದರೆ ಶನಿವಾರ ರಜೆಯನ್ನು ಹಾಕಿದ್ರು ಶಾಲೆಗೆ, ಹಾಗೆ ನಡ್ಕೊಂಡು ಬಂದರು. ಇವತ್ತು ರವಿದಿನ ಅಂದರೆ ಭಾನುವಾರ. ಅದಕ್ಕೆ ಈಗ ಹೇಳ್ತಾ ಇದ್ದಾರೆ, ತಣ್ಣನೆ ಹೊತ್ತೀಗ ಹೊರಡೆ ದಾರಿ ಬೇಗ ಸವೆಯುವುದು. ತಣ್ಣನೆ ಹೊತ್ತಪ್ಪ, ಬೆಳಗಿನ ಜಾವ 3-4 ಗಂಟೆ ಅಷ್ಟೊತ್ತಿಗೆ ಬಹಳ ತಂಪಾಗಿರುತ್ತೆ. ತಣ್ಣನೆ ಹೊತ್ತು ಈಗ ನಾನು ಹೊರಟ್ರೆ ದಾರಿ ಬೇಗ ಸಾಗಬಹುದು. ಯಾಕೆಂದರೆ ಆಗಿನ ಕಾಲದಲ್ಲಿ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಅಷ್ಟೊಂದೇನೋ ಇರಲಿಲ್ಲ ಅಂತ ಅನಿಸುತ್ತೆ. ನಡ್ಕೊಂಡೇ ಹೋಗಬೇಕಾಗಿ ಬಂದಿರೋದ್ರಿಂದ, ಮತ್ತು ಅವರಿದ್ದಂಥ ಪರಿಸ್ಥಿತಿಯು ಹಾಗೇ ಇತ್ತು ಅಂತ ಅನಿಸುತ್ತೆ. ಪ್ರತಿ ಸತಿ ಅವರು ಬಸ್ಸಲ್ಲಿ ಓಡಾಡುವಂಥ ಅವರ ವ್ಯವಸ್ಥೆ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ. ಕೀರು ಹೊಳೆಯ ದಡದಲ್ಲಿರುವೆ 10 ಗಂಟೆ ಸಮಯಕ್ಕೆ, ಪಾರಣೆಯನ್ನು ಸತ್ರದಲ್ಲಿ ಮುಗಿಸಿ ದಣಿವನಾರಿಸಿ. ನೋಡಿ, ಕೀರು ಹೊಳೆ ಅಂತ ಕೋಲಾರದ ಹತ್ರ ಒಂದು ನದಿ ಹರಿಯುತ್ತೆ, ಪಾಲಾರ್ ಅಂತ. ಪಾಲಾರ್ ನದಿಯನ್ನು ಉದ್ದೇಶಿಸಿ ಇಲ್ಲಿ ಹೇಳ್ತಾ ಇರೋ ಹಾಗಿದೆ. 10 ಗಂಟೆ ಅಷ್ಟು ಸಮಯಕ್ಕೆ ನಾನೀಗ ಹೊರಟ್ರೆ ಸೋಮಿ, 10 ಗಂಟೆ ಅಷ್ಟೊತ್ತಿಗೆ ನಾನು ಆ ಪಾಲಾರ್ ನದಿಯನ್ನು ತಲುಪಿಬಿಡ್ತೇನೆ. ಅಲ್ಲಿ ಇವತ್ತು ದ್ವಾದಶಿ ಆಗಿರೋದ್ರಿಂದ ಪಾರಣೆಯನ್ನು ಮುಗಿಸಿ ಸತ್ರದಲ್ಲಿ ಅಂದರೆ ಛತ್ರದಲ್ಲಿ ಮುಗಿಸಿ ದಣಿವನ್ನು ಸ್ವಲ್ಪ ಆರಿಸ್ಕೊಳ್ತೇನೆ. ಅದಾದ ನಂತರ ನನ್ನ ಪ್ರಯಾಣವನ್ನು ಮುಂದುವರಿಸ್ತೇನೆ ಅಂತ ಹೇಳ್ತಾರೆ ತಿಮ್ಮಮೇಶ್ರು. ಮರಳಿ 3 ಗಂಟೆ ನಡೆದು ಸಂಜೆಗೂರ ಸೇರುವೆ. ನೋಡಿ, ಮತ್ತೆ ನಡಿಬೇಕು 3 ಗಂಟೆ. ಅಲ್ಲಿಂದ 3 ಗಂಟೆ ನಡೆದ ನಂತರ ಸಂಜೆಗೆ ಊರನ್ನು ಸೇರ್ತೇನೆ. ಇರುವೆ ನಾಳೆ ಮಂಡುಗರೆಯಳುದೆಯ ಶಾಲೆ ವೇಳೆಗೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ, ನಾಳೆ ಸೋಮವಾರ ಆಗುತ್ತಲ್ಲ, ನಾಳೆ ಬೆಳಗ್ಗೆ ಮಂಡುಗರೆಯಲ್ಲಿ ಉದಯದೊಳಗೆ ಸೇರ್ತೇನೆ, ಅಂದರೆ ಬೆಳಗ್ಗೆನೇ ಸೇರ್ತೀನಿ, ಅದು ಶಾಲೆ ವೇಳೆಗೆ ಸೇರ್ತೀನಿ ಅಂತ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ. ಸಮಯಕ್ಕೆ ಸರಿಯಾಗಿ ಸೇರುವಂಥದ್ದು ಅವರ ಒಂದು ಜಾಯಮಾನವಾಗಿತ್ತು. ಪಾಠನೂ ಹಾಗೆ ಅಷ್ಟೇ ತುಂಬ ಸೊಗಸಾಗಿ ಅವರು ಹೇಳ್ತಾ ಇದ್ರು. ನೋಡಿ, ಶಾಲೆಗೆ ಅವನು ಹೊತ್ತು ಗೊಪ್ಪುವಂತೆ ಬರುವನು, ಒಂದು ಸ್ವಲ್ಪನೂ ಕೂಡ ಲೇಟ್ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ದೆ ನಾನು. ಇಂತು ಹೇಳು ತಡೆಯ ನೀಡುತ್ತಾ ಹೊರಟ ತಿಮ್ಮ ಮಾವನು, ಚಿಂತೆ ಪಡುತ್ತಾ ಅಳಿಯ ಕೊಂಚ ದೂರ ಕೂಡ ನಡೆದನು. ಬೆಳಕು ಹರಿಯ ವ್ಯಸನದಿಂದ ಸೋಮಿ ನೆಲೆಗೆ ತಿರುಗಿದ, ತಳಮಳವನ್ನು ನುಂಗಿ ಮಾವ ನಡೆದನೆರಡು ಗಾವುದ. ಇಲ್ಲಿ ಇಷ್ಟು ಹೇಳ್ಬಿಟ್ಟು ಅವರು ತನ್ನ ಅಡಿಯನ್ನು ಇಟ್ಟು, ಅಂದರೆ ತನ್ನ ಕಾಲನ್ನು ಮುಂದೆ ಇಟ್ಟು ಅವರು ಹೊರಡ್ತಾರೆ, ಅಂದರೆ ಅವ್ರು ನಡೆಯೋಕ್ಕೆ ಶುರು ಮಾಡ್ತಾರೆ. ಚಿಂತೆ ಪಡ್ತಾ ಅಳಿಯ ಕೂಡ ಕೊಂಚ ದೂರ ಅವ್ರ ಜೊತೆಗೆ ಹೋಗ್ತಾನೆ. ಹಿಂದಿನ ಕಾಲದಿಂದನೂ ಕೂಡ ಇದೊಂದು ಪದ್ಧತಿ. ಯಾರನ್ನಾದರೂ ಬೀಳ್ಕೊಡೋಕ್ಕೆ ಬಂದಾಗ ಅವರನ್ನು ನೀರು ಮತ್ತು ನೆಲೆ ಇರೋ ತನಕ ಅವ್ರ ಜೊತೆಯಲ್ಲಿ ಹೋಗಿ ಅಲ್ಲಿಂದ ನಾವು ಬೀಳ್ಕೊಡ್ಬೇಕು ಅಥವಾ ಅಲ್ಲಿಂದ ಅವರನ್ನು ಮುಂದೆ ಕಳಿಸ್ಬೇಕು ಅಂತ ಹೇಳೋದಿದೆ. ಹಾಗೆ ರಾಮಾಯಣದಲ್ಲಿ ರಾಮ, ಸೀತೆ, ಲಕ್ಷ್ಮಣ ಕಾಡಿಗೆ ಹೊರಟಾಗ ಅವರ ಮಂತ್ರಿ ಸುಮಂತ್ರ ಅಲ್ಲಿವರೆಗೂ ಬಂದು ಅವರನ್ನು ಬೀಳ್ಕೊಟ್ಟು ಬರ್ತಾರಲ್ಲ, ಹಾಗೆ. ಇದಾದ ನಂತರ ತುಂಬ ಬೆಳಕು ಹರಿಯೇ ವ್ಯಸನದಿಂದ, ಅಂದರೆ ಬೆಳಕು ಹರಿತಷ್ಟೊತ್ತಿಗೆ, ವ್ಯಸನ ಅಂದರೆ ಬೇಸರದಿಂದ ಸೋಮಿ ಅವನ ನೆಲೆಗೆ ವಾಪಸ್ಸಾದ, ಅಂದರೆ ವಿದ್ಯಾರ್ಥಿ ನೆಲೆಗೆ ವಾಪಸ್ಸಾದ. ತಳಮಳವನ್ನು ನುಂಗಿ ಮಾವ ನಡೆದನೆರಡು ಗಾವುದ. 2 ಗಾವುದ ಅಂತಂದರೆ, ಗಾವುದ ಅಂತಂದರೆ 2 ಎತ್ತುಗಳು ಎಷ್ಟು ಜೋರಾಗಿ ಕೂಗುತ್ತೆ ಒಂದಾದ ನಂತರ ಒಂದು, ಅಷ್ಟು ದೂರದ ಒಂದು ಶಬ್ದ ಅಂಥೇಳಿ ಹೇಳ್ಬೋದು. ಅಂದರೆ ಎತ್ತು ಮನುಷ್ಯನಿಗಿಂತ 2 ಪಟ್ಟು ಹೆಚ್ಚಾಗಿ ಕೂಗುತ್ತೆ ಅಂತ ಹೇಳ್ತಾರೆ. ಅಂದರೆ 2 ಗಾವುದ ಅಂತ ಅದನ್ನು ಕರೆದು. 1 ತಿಂಗಳಾದ ಬಳಿಕದೊಂದು ದಿವಸ ಸೋಮಿಯ, ತಂದೆಗೊಂದು ಪತ್ರ ಬಂತು ತಿಮ್ಮ ಗುರುವಿನ ಆಶಯ. 1 ತಿಂಗಳಾಯ್ತು. ಇದಾದ ನಂತರ 1 ತಿಂಗಳಾದ ಮೇಲೆ ತಿಮ್ಮನ ಒಂದು ಪತ್ರ ನಮ್ಮ ವೆಂಕಟರಮಣಯ್ಯನವರಿಗೆ, ಅಂದರೆ DBG ಅವರ ತಂದೆಗೆ ಒಂದು ಪತ್ರ ಬರುತ್ತೆ. ಅಂದರೆ ಸೋಮಿಯ ತಂದೆಗೆ ಒಂದು ಪತ್ರ ಬರುತ್ತೆ. ಇಲ್ಲಿ ಸೋಮಿ ಅಂತಂದರೆ ಸ್ವಾಮಿ ಅನ್ನುವಂತಹ ಒಂದು ಅಪಭ್ರಂಶಿತ ಶಬ್ದ ಅನ್ಬೋದು. ಇಲ್ಲಿ ಸೋಮಿಯ ತಂದೆಗೆ ಒಂದು ಪತ್ರ ಬರುತ್ತೆ. ಅದರೊಳಗಿತ್ತು ನಮ್ಮ ತಿಮ್ಮ ಗುರುವಿನ ಆಶಯ ಅಂದರೆ ಅವರ ಒಂದು ಆಸೆ. ಅದರೊಳಾತ ನಿಂತು ಬರದ ನೆರಗಿ ಭಾವ ನುಡಿಯಳು, ಇದುವೇ ನನ್ನ ಕಡೆಯ ಬರಹ ತಿರುಪತಿಗಾಂ ಬಂದಿಹೆಂ. ನೋಡಿ, ಅಲ್ಲಿ ಬರೀತಾರೆ, ಇದು ನನ್ನ ಕಡೆಯ ಬರಹ, ಅಂದರೆ ನನ್ನ ಕೊನೆಯ ಒಂದು ಪತ್ರ ನಿಮಗೆ. ನಾನು ತಿರುಪತಿಗೆ ಬಂದ್ಬಿಟ್ಟಿದ್ದೇನೆ, ಎನಗೆ ಕೆಲಸ ಸಾಕೆನುತ್ತ ಮೇಲಕ್ಕೆ ನಾಂ ಬರದಿಹೆಂ. ನೋಡಿ,
ನನಗೆ ಕೆಲಸ ಸಾಕು, ಯಾಕೆಂದರೆ ಸರ್ಕಾರಿ ನೌಕರರಾಗಿರೋದ್ರಿಂದ ಅಲ್ಲಿ ಮೇಲಕ್ಕೆ ಅಂತಂದರೆ ಮೇಲಿನವರಿಗೆ ಅಂದರೆ ಅಧಿಕಾರಿಗಳಿಗೆ ನಾನು ಬರೆದುಬಿಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡೂ ಒಂದು ಭಾವಾಭಿವ್ಯಕ್ತಿ ಆಗುತ್ತೆ. ನನಗೆ ಈ ಜೀವನ ಸಾಕಾಯಿತು, ನಾನು ಮೇಲಕ್ಕೆ ನನ್ನನ್ನು ಕರೆದುಕೋ ಅಂಥೇಳಿ ದೇವರಿಗೂ ಕೂಡ ಕೇಳುವಂತಹ ಒಂದು ಪದ್ಧತಿ ಅಥವಾ ಕೇಳುವಂತಹ ಒಂದು ಆಶಯ ಕೂಡ ಆಗಿರಬಹುದು ತಿಮ್ಮಮ್ಮ ಒಂದು. ಋಣದ ರೊಕ್ಕ ಲೆಕ್ಕವೆಲ್ಲ ಶೇಷ ಬಿಡದೆ ಸಲಹಿ ನೋಡಿ, ನನ್ನಲ್ಲಿ ಯಾವುದು ಈಗ ಸಾಲ ಮತ್ತು ಬೇರೆಯವರ ಒಂದು ಹಂಗು ನನಗಿಲ್ಲ. ನಾನು ನನ್ನ ಸಾಲ ಇತ್ಯಾದಿ ಲೆಕ್ಕಾಚಾರಗಳನ್ನೆಲ್ಲ ಕೂಡ ಸಲ್ಲಿಸ್ಬಿಟ್ಟಿದ್ದೇನೆ, ತೀರಿಸ್ಬಿಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೀಗೆ ಯಾತ್ರೆ ಕಾಶಿಗೆಂದು ಮನವ ಮಾಡಿ ಮುಂದೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಕಾಶಿಗೆ ಹೋಗ್ತಾ ಇದ್ದೀನಿ ಅಂತ. ಆಗಿನ ಕಾಲದಲ್ಲಿ ಕಾಶಿಗೆ ಹೊರಟ ಅಂತಂದರೆ ಮನುಷ್ಯ ಅಲ್ಲಿ ಅವನ ಜೀವನ ಮುಗೀತು ಅಂತ ಹೇಳಿ, ಯಾಕೆಂದರೆ ಕಾಶಿಗೆ ಹೋದವರು ವಾಪಸ್ ಬರ್ತಾ ಇರಲಿಲ್ಲ ಅನ್ನೋ ಒಂದು ಕಾಲ ಇತ್ತು. ಇಲ್ಲಿ ದಂದುಗವೇ ನೆನ್ನೊಳಿಲ್ಲ ವ್ಯಸನಕ್ಕಿಲ್ಲ ಕಾರಣಂ, ಏನು ಬೇಸರ ಇಲ್ಲ ನನಗೆ, ನಾನು ಸಂತೋಷವಾಗಿ ಜೀವನವನ್ನು ಕಳೆದಿದ್ದೇನೆ, ನನ್ನ ಒಂದು ಜೀವನ ಇದು ಬಹಳ ಸಾರ್ಥಕವಾಗಿದೆ ಅಂತ ಹೇಳಿ. ಅದರಿಂದ ನನಗೇನು ವ್ಯಸನ ಇಲ್ಲ, ನನಗೇನು ಕೂಡ ಚಿಂತೆಗೆ ಏನು ಕಾರಣ ಇಲ್ಲ. ಸೋಮಿ ಹರಿಯವಾಂತ ಬಳಿಕ ಹಗುರವಾಯಿತೆನ್ನದೆ ಸ್ವಾಮಿ ಕೃಪೆಯೇನವನು ಬೆಳೆದು ಸೊಗವ ಯಶವ ಗಳಿಸುಗೆ. ನೋಡಿ, ಸೋಮಿ ನೋಡಬೇಕಾಗಿತ್ತು, ಅವನು ದೊಡ್ಡವನಾಗಿದ್ದಾನೆ, ಅಷ್ಟು ಸಾಕು ನನಗೆ. ಇನ್ನು ಅವನು ತನ್ನ ಕಾಲ ಮೇಲೆ ನಿಂತು ತನ್ನ ಜೀವನವನ್ನು ನಡೆಸೋದಕ್ಕೆ ಅವನು ಸಿದ್ಧನಾಗಿದ್ದೇನೆ ಅಂತ ಅನಿಸಿದೆ ನನಗೆ. ಏನೋ ಮಮತೆ, ಏನೋ ಮೋಹ, ಏನೋ ಋಣದ ಬಂಧನ, ಎನ್ನನಿಷ್ಟು ದಿನವೂ ಕಟ್ಟಿ ನಿಲ್ಲಿಸಿತವನ ಕಾರಣ. ನೋಡಿ, ಏನೋ ಮೋಹ, ಏನೋ ಮಮತೆ. ನೋಡಿ, ಮಮತೆ, ಮಮ್ಮ ಅಂದರೆ ನಾನು ಅಂತ, ತನ್ನ ಅಂತ, ಏನೋ ಒಂದು ಮಮತೆ, ಏನೋ ಒಂದು ಪ್ರೀತಿ, ಏನೋ ಮೋಹ, ಏನೋ ಋಣದ ಬಂಧ ನನ್ನನ್ನು ಇಷ್ಟು ದಿನ ಅವನಿಗೋಸ್ಕರ ಕಟ್ಟಿ ಹಾಕಿತ್ತು. ಈಗಳವನು ತನ್ನ ಶಕ್ತಿಯಿಂದ ಬೆಳೆಯತಕ್ಕನು. ನೋಡಿ, ಈಗ ಅವನು ತನ್ನ ಶಕ್ತಿಯಿಂದನೇ ಬೆಳೆಯೋಕ್ಕೆ ಸಾಧ್ಯ ಆಗಿದೆ ಅವನಿಗೀಗ. ಆದ್ದರಿಂದ ನಾನೀಗ ಹೊರಡೋದಕ್ಕೆ ನನಗೀಗ ಸರಿಯಾದ ಸಮಯ. ಈಗಳೆನಗ ಅಂತರಾತ್ಮ ಸೇವೆ ಒಂದೇ ತಕ್ಕುದು. ಈಗ ನನಗೆ ಅಂತರಾತ್ಮನ ಸೇವೆ. ಇಷ್ಟು ದಿನ ಬಹಿರಾತ್ಮ ಅಂತಂದರೆ ಹೊರಗಿನ ಜೀವನ, ನನ್ನ ವ್ಯಸನ, ಹೊರಗಿನ ಒಂದು ಲೆಕ್ಕಾಚಾರದಲ್ಲಿದ್ದೆ. ಈಗ ನನಗೆ ಆ ಅಂತರಾತ್ಮನ ಸೇವೆಯನ್ನು ಮಾಡುವಂತಹ ಒಂದು ಕಾಲ ಒದಗಿ ಬಂದಿದೆ ಅಂತ ಅನಿಸ್ತಾ ಇದೆ. ಇಂತಹ ದಿನ ಬರಲೆನ್ನುತ್ತಾ ಬೇಡಿ ಕಾಯುತ್ತಿದ್ದೆನು, ಸಂತಸವನ್ನು ಸೋವಿ ಏಳಿಗೆಯಿಂದ ಲೀಗ ಕಂಡೆನು. ನೋಡಿ, ಇಂತಹ ದಿನ ಬರಲಿ ಅಂತ ಕಾಯ್ತಾ ಇದ್ದೆ, ಸಂತಸವನ್ನ ತುಂಬ ಪಟ್ಟೆ. ಯಾಕೆಂದರೆ ಸೋಮಿಯನ್ನು ನೋಡ್ಕೊಂಡು ಬಂದಾಗಿಂದ ನಾನು ತುಂಬ ಸಂತುಷ್ಟನಾಗಿದ್ದೇನೆ. ಇನ್ನದೇನು ಮಿಲ್ಲ ಮೆನಗೆ ಮನಸ್ಸು ಬೇಳ್ದೆ ಭಾಗ್ಯವು, ನನಗಿನ್ನೇನು ಭಾಗ್ಯ ಬೇಕಾಗಿಲ್ಲ ಅನ್ನಿಸ್ತಾ ಇದೆ, ಎಲ್ಲ ನನಗೆ ಸಿಕ್ತು ಅಂತಲೂ ಕೂಡ ಅನ್ನಿಸ್ತಾ ಇದೆ. ಇನ್ನು ಬೇರೆ ತೋರದೀಗ ಲೋಕದಿ ಕರ್ತವ್ಯವು, ಇನ್ನು ಬೇರೆ ಕರ್ತವ್ಯ ಕೂಡ ಇಲ್ಲ, ನಾನು ನನ್ನ ಕರ್ತವ್ಯವನ್ನೆಲ್ಲ ಮುಗಿಸಿದ್ದೇನೆ ಅಂತ ಅನ್ನಿಸ್ತಾ ಇದೆ. ಅದರಿಂದ ನಾನೀಗ ಹೊರಡುವಂತ ಸಮಯ ಬಂದಿದೆ. ಒದಗಿತೀಗಳಾಯುವ ಶಿವ ಸೇವೆಗೀವ ಸಮಯವು, ಒದಗಿತು ಈಗ ಆಯು ಅಂದ್ರೆ ಒದಗಿತು ಅಂತಂದ್ರೆ ಈಗ ನನಗೆ ಬಂದಿದೆ ಏನು, ನನ್ನ ಆಯುಸ್ಸನ್ನ ಶಿವನ ಸೇವೆಗೋಸ್ಕರ ಮುಡಿಪಾಗಿ ಇಡುವಂತಹ ಸಮಯ ಬಂದಿದೆ. ಇದುವೇ ಸಮಯ ಪುಣ್ಯ ಯಾತ್ರೆಗಿನ್ನೂ ತಡವು ಸಲ್ಲದು. ಇನ್ನು ನಾನು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಇದು ಸರಿಯಾದಂತ ಸಮಯ ಪುಣ್ಯ ಯಾತ್ರೆ ಮಾಡೋದಕ್ಕೆ ಅಂತ ಹೇಳ್ತಾನೆ. ನಾನು ಮಂಡು ಗೆರೆಯೊಳಿದ್ದ ಮನೆಯೊಳೊಂದು ಗೂಡಿನೋಳ್, ಏನೋ ಬರದ ಕಡತ ಒಂದ ನಿರಿಸುವೆನೋ ಗಂಟಿನೋಳ್, ಸೋಮಿ ಇದನ್ನು ನೋಡಿ ತೆಗೆದುಕೊಳ್ಳುವಡಂತೂ ಮಾಡಲಿ. ನಾನು ಮಂಡುಗೆರೆಯಲ್ಲಿ ಇದ್ದಂತಹ ಒಂದು ಮನೆಯಲ್ಲಿ, ಅದರಲ್ಲೂ ಒಂದು ಗೂಡಿನೊಳಗೆ ಏನೋ ಬರೆದಿರುವಂತಹ ಒಂದು ಕಡಿತ ಒಂದಿದೆ. ಆ ಒಂದು ಗಂಟಿನೊಳಗೆ ಇಟ್ಟಿದ್ದೀನಿ ಆ ಕಡಿತವನ್ನ, ಅದನ್ನು ತೆಗೆದುಕೊಂಡು ಸೋಮಿ ನೋಡಲಿ, ಅವನು ತನ್ನದಾಗಿಸ್ಕೊಂಡು ನೋಡ್ಲಿ ಅದೇನಂತ ಅವನಿಗೆ ಗೊತ್ತಾಗುತ್ತೆ. ನಿಮ್ಮದಾರು ಮೆನ್ನ ತುಂಬ ನೆನೆಯದಿರಿರಿ ಮರೆಯರಿ, ನೀವು ನನ್ನನ್ನ ತುಂಬಾ ನೆನೆಸ್ಕೋಬೇಡಿ, ಮರೆತು ಬಿಡಿ ನನ್ನನ್ನ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಂಥ ಒಂದು ವಿಷಮ ಪರಿಸ್ಥಿತಿ ಅಂತ. ಪ್ರೇಮ ಉಕ್ಕಿ ಬೆಸನ ಕುದಿದುಡ್ರಾಗ ದೀಪ ಒಂದನು, ಸೋಮಶಿವನ ಗುಡಿಯಳಿರಿಸಿ ದೇವಗೆ ನಮೋ ಎನ್ನಿರಿ. ನನ್ನನ್ನು ಯಾವಾಗಾದ್ರೂ ನಾನು ಜ್ಞಾಪಕ ಬಂದರೆ ನಿಮಗೆ, ಆಗ ಸೋಮದೇವನ ಅಂದರೆ ಮೂಡಲೂರಿನಲ್ಲಿ ಒಂದು ಸೋಮನಾಥನ ದೇವಸ್ಥಾನ ಇದೆ, ಅಂದರೆ ಈ ನಮ್ಮ ಮುಳುಬಾಗ್ಲಲ್ಲಿ ಸೋಮಶಿವನ ಒಂದು ಗುಡಿಯೊಳಗೆ ನನ್ನ ಹೆಸರಿನಲ್ಲಿ ಒಂದು ದೀಪವನ್ನು ಹಚ್ಚಿಸಿ ದೇವರಿಗೆ ನಮೋ ಅಂದ್ಬಿಡಿ. ದೇವನೊಲಿದು ನಿಮ್ಮನ್ನೆಲ್ಲ ಹರಸಿ ಸಲಹುವಂ, ಜೀವಪಥ ಸುಗಮವೆನಿಸಿ ನಿಮ್ಮನ್ನೆಲ್ಲ ನಡೆಸುವಂ. ನೋಡಿ, ಇದು ಅಲ್ವಾ ವೈರಾಗ್ಯ ಅಂದರೆ, ಇದು ನಿಜವಾದಂಥ ವೈರಾಗ್ಯ ಅಂತ ಅನಿಸುತ್ತೆ. ದೇವನೊಲಿದು ನಿಮ್ಮನ್ನೆಲ್ಲ ಹರಸುವನ್, ದೇವರೆಲ್ಲ ಒಲಿತಾರೆ, ನಿಮಗೆ ಹರಿಸಲಿ, ಒಳ್ಳೆಯದನ್ನ ಮಾಡಲಿ. ಈ ಜೀವನ ಪಥ ಅಂತ ಇದೆಯಲ್ಲ, ಅದನ್ನ ಸುಗಮವಾಗಿ ನಡೆಸುವಂತೆ ನಿಮಗೆಲ್ಲರಿಗೂ ಕೂಡ ಅವನು ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಕೂಡ ಆ ಪತ್ರದಲ್ಲಿತ್ತು. ಆ ಪತ್ರ ಸೋಮಿಯ ತಂದೆಗೆ ಸೇರ್ತು, ಅದು ಸೋಮಿಗೂ ಕೂಡ ಈಗ ತಲುಪಿದೆ. ಅದರಿಂದ ಏನಾಯ್ತು ನೋಡೋಣ ಮುಂದೆ. ಆಯಿತಿನಿತು ವ್ಯಾಕುಲ ಈ ಓಲೆ ಇಂದ ಸೋಮಿಯ, ತಾಯಿ ತಂದೆಯರಿಗೆ ಅವನ ಕಣ್ಣಳಶ್ರು ಉಕ್ಕಿತು.
ನೋಡಿ, ಅಪ್ಪ ತಂದು ಕೊಡ್ತಾರೆ. ಅದನ್ನು ಓದ್ತಿದ್ದ ಹಾಗೆ ತನ್ನ ಮನಸ್ಸು ದುಃಖದಿಂದ ದುಮ್ಮಾನದಿಂದ ತುಂಬಿ ಹೋಗಿ ಕಣ್ಣಳಶ್ರು ಉಕ್ಕಿತು. ಅಂದರೆ ಕಣ್ಣೊಳಗೆ ಕಣ್ಣೀರು ಬರೋದಕ್ಕೆ ಶುರುವಾಯಿತು. ಮಂಡುಗೆರೆಗೆ ಸೋಮಿ ಹೋಗಿ ನೋಡಿದನ ಕಡತವ. ಮಂಡುಗೆರೆ ಹೋಗ್ತಾನೆ. ಮಾವ ಹೇಳಿದ ಪ್ರಕಾರ ಅವನು ಇದ್ದಂಥ ಮನೆಯಲ್ಲಿ ಒಂದು ಗೂಡಿನೊಳಗೆ ಇದ್ದಂತಹ ಒಂದು ಗಂಟಿನೊಳಗೆ ಆ ಒಂದು ಕಡತ ಅಂದರೆ ಫೈಲ್, ಒಂದು ಕಡತವನ್ನ ನೋಡ್ತಾನೆ. ಅದರಲ್ಲಿ ಏನಿತ್ತಪ್ಪ ಅಂತಂದ್ರೆ, ಕಣ್ಣನದರಲ್ಲಿ ನಿಂತು ಬಾಳಿಗೆ ಸಲ್ಲುವ ತತ್ವ ಮಥಿತವ. ಅದರೊಳಗೆ ಬಾಳಿಗೆನೆ ಸಲ್ಲುವಂತಹ ಒಂದು ತತ್ವ ಮತ್ತೆ ಆದರ್ಶ ಅದರೊಳಗೆ ಬರೆದಿದ್ದಂಥದ್ದು ಕಾಣ್ತು. ಸಕರ ತೃಪ್ತಿಗೆಂದು ಸೋಮಿ ಆಯ್ದು ಹಲವು ಬಂತಿಯ, ಲಿಖಿಸಿದ ಪಡಿ ಹೊತ್ತಿಗೆ ಇದು ಮಂಕುತಿಮ್ಮ ಕಂತೆಯ. ಸಕರ ತೃಪ್ತಿಗೆ ಅಂದ್ರೆ ತನ್ನ ಆತ್ಮೀಯರಿಗೆ, ತನ್ನ ಸ್ನೇಹಿತರ ತೃಪ್ತಿಗೆಂದು ಸೋಮಿ ಅದರಲ್ಲಿ ಹಲವು ಬಂತಿ ಅಂತ ಕರೀತಾರೆ, ಅದನ್ನ ಪಂಕ್ತಿ ಅಂತ. ಪಂಕ್ತಿಯನ್ನ ಆರಿಸಿ ಬರೆದು ಅದನ್ನು ನಕಲು ಕೊಡಿಸ, ಅಂದ್ರೆ ಪಡಿ ಅಂತಂದ್ರೆ ನಕಲು ಮಾಡೋದು. ನಕಲು ಪುಸ್ತಕ, ಹೊತ್ತಿಗೆ ಪುಸ್ತಕವಿದು, ಇದೇ ಮಂಕುತಿಮ್ಮನ ಕಂತೆ ಅಥವಾ ಮಂಕುತಿಮ್ಮನ ಕಗ್ಗ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ DVG ಅವರು ತಾವೇ ಬರೆದು ತಾವೇ ಒಂದು ಪ್ರಯೋಜನಕಾರಿಯಾದಂತಹ ಈ ಒಂದು ತತ್ವದ ಮತಿತವನ್ನ ಎಲ್ಲರಿಗೂ ಕೂಡ ಹೇಳಬೇಕು ಅನ್ನುವಂತಹ ಬರದಲ್ಲಿ ಇದನ್ನ ಅವರು ತಮ್ಮ ಸೋದರ ಮಾವನ ಒಂದು ಮುಖಾಂತರ ಹೇಳಿಸಿ ತಾವು ಇದನ್ನ ಆಸ್ವಾದಿಸಿರುವಂತಹ ಒಂದು ಅತಿ ಉತ್ತಮವಾದಂತಹ ಕಗ್ಗವನ್ನ ನಿಮಗೆ ಹೇಳಬೇಕು ಅಂತ ಹೊರಟಿದ್ದೇನೆ. ಈಗ ಉಳಿದಿರೋದು ಕಗ್ಗದ ಕಥೆಯ ತಾತ್ಪರ್ಯ ನಿಮ್ಗೆ ಹೇಳಾಯಿತು, ಕಥೆಯನ್ನೇ ಹೇಳಿದೆ. ಈಗ ಉಳಿದಿರುವಂಥದ್ದು ಮುಂದೆ ಕಗ್ಗ. 945 ಕಗ್ಗಗಳಿದೆ. ಈ 945 ಕಗ್ಗಗಳನ್ನ ನಾನು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರತಿದಿನಕ್ಕೊಂದು ಅಂತ ಅನ್ಕೊಂಡಿದ್ದೇನೆ. ಅದನ್ನು ಕೂಡ ಈಗ ಬರುವಂತಹ ಯುಗಾದಿ ಹಬ್ಬದ ದಿನ, ಅಂದರೆ ಕ್ರೋಧನಾಮ ಸಂವತ್ಸರದ ಶುಭ ದಿನದಂದು ಈ ಒಂದು ಕಗ್ಗವನ್ನು ಶುರು ಮಾಡ್ತೇನೆ. ನನ್ನ ಜೊತೆಯಲ್ಲಿ ನನ್ನ ಅನುಜ ಅಂದರೆ ತಮ್ಮನಾದಂತಹ ಹರೀಶ್ ಕಶ್ಯಪ್ ಅವರು ಕೂಡ ನನ್ನ ಜೊತೆಯನ್ನು ಗೂಡ್ತಾ ಇದ್ದಾರೆ. ಅವರು ಈ ಕಗ್ಗದ ವಾಚನಕಾರರಾಗಿರುತ್ತಾರೆ, ನಾನು ಅದರ ವಿವರಣಾಕಾರನಾಗಿರುತ್ತೇನೆ. ಮುಂದಿನ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಕಗ್ಗದ ಜೊತೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಕೇಳ್ಕೊಳ್ತಾ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮೊದಲೇ ತಿಳಿಸ್ತಾ ಈ ಮಾಲಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.